ನರ್ತಕಿ ನಾನಾಗಿ ಕುಣಿದಿರುವೆ. ಈಗಲಾದ್ರೂ ನನ್ನನ್ನು ಬಿಡು. ಸೀತಾ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅಂದು ಊರು ಸಮಾಜದಲ್ಲಿ ನನಗೆ ಚಾಟಿಯಾಗಿ ಮರ್ಯಾದೆ ಕಳಿತೆ. ಅಣ್ಣ ತಮ್ಮಂದಿರನ್ನು ಕೊಂದು ನಿನ್ನ ಸೌಂದರ್ಯದ ಸವಿದಾಗಲೇ ನಿನ್ನ ಕಪಟ ನಾಟಕಕ್ಕೆ ಹೊಸ ಕಳೆ. ಆಗ ಕೋಟೆಯ ಪಡಪ ಕಟ್ಟಿಟ್ಟ ಬುಡಕಿ. ಇನ್ನು ಮುಂದೆ ಪ್ರಜ್ವಲಿಸುವುದು ಪರಮೇಶ್ವರನ ಪ್ರಳಯ. ಮೊದಲ ಇವರ ಕಥೆ ಮುಗಿಸು. ದೇವೇಂದ್ರ ಸೇರಿಯಾಗಿ ಬಂದ ಈ ಸರ್ಪದ ಕಾರ್ಯ ಒಂದು ಕಾಲದಲ್ಲಿ ನನ್ನ ತಂಗಿಯನ್ನು ಕವಿತಳಂದು ಗಡು ನೀರಿನ ಮಧ್ಯೆ ಮುಳಿಸಿ ಅಲ್ಲ ಈಗ ನಿನ್ನನ್ನು ಕೊಂದಾಗಲೇ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗುವುದು. ಉಂಡ ಮನೆ ನನ್ನ ಪ್ರಾಣಕ್ಕೆ ಕಂಟಕನಾದ ಮಗನೇ, ನಿನಗೆ ಹೀಗೆ ಬರುತ್ತಿದೆ. ನನ್ನ ಬಿಟ್ಟುಕೋ. ಅಯ್ಯೋ ಅಂತೂ ನನ್ನ ಪಿಸ್ತೂಲಿನ ಗುಂಡಿಗೆ ಪ್ರಕಾಶನ ಪ್ರಾಣ ಪಕ್ಷ ಆಕಾಶಕ್ಕೆ ಹಾರಿದೆ. ಎಂದು ಈ ಧರ್ಮರಾಜ ಆಕಾಶಕ್ಕೆ ಹಾರಲೇಬೇಕು. ಇನ್ಸ್ಪೆಕ್ಟರ್, ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಪ್ರಕಾಶ್ ಆಗ್ತಿಲ್ಲ. ಬರೇ ನಾಟಕ. ಪ್ರಕಾಶ್ ಮೇಲೆ ಈ ದೇವೇಂದ್ರನ ನಟನೆ. ಕಾಕಿತ ಮಾರಕ್ಕೆ ಬುದ್ಧಿವಂತ ಗೆಳೆಯರೆಯ. ಇನ್ನು ನನ್ನ ಪ್ರೇಮಕ್ಕೆ ತೆಗೆದುಕೊಂಡು ಮಿಸ್ಟರ್ ದೇವೇಂದ್ರ, ಅದರಲ್ಲಿ ಮುಗಿದ ಕತೆ. ಹಿಂದೆ ತಿರುಗಿ ನನ್ನ ಕೈಯಲ್ಲಿದೆ. ನಿನ್ನ ಶಂಕಂತೆ ದೇವರು ಕಾಪಾಡುತ್ತಾನೆ. ಈಗ ನಾನು ಶಂಕರ್, ನಾನು ಅಜ್ಞಾನದಿಂದ ಅಹಂಕಾರದಲ್ಲಿ ತೇಲಿ ನಿನ್ನ ತಂಗಿಯ ಸಾವಿಗೆ ನಾನೇ ಕಾರಣ. ಪಾಪಿ ಚಾಂಡಾಲನು ನನ್ನನ್ನು ಕ್ಷಮಿಸಿಬಿಡಬೇಡ. ನಿನ್ನ ಕಾಲಿಗಳಿಗೆ ಬೇಡಿಕೊಳ್ಳುತ್ತೇನೆ. ಶಂಕರ್,
ವರ್ತಿಸಬೇಡ. ನಾಯಿ ಬೇರೊಂದು ಮಾಂಸ ತಂದು ಬರುತ್ತದೆ, ಚಿರತೆ ತನ್ನ ಮಾಂಸ ತಂದು ಬರುತ್ತದೆ. ಅದರಂತೆ ನಾಯಿಗೇನು ಚಿರತೆ ಅದರಂತೆ ನೀನು ಮನ ಬಂಧುತನ ಮಾಡಿದರೆ ನೀನು ಕೊನೆಗೊಂದು ಸಾವನ್ನಪ್ಪಿದಾಗ ನಿನ್ನ ಶವ ಸಂಸ್ಕಾರ ಮಾಡಲು 4 ಜನ ಬಾರದೆ ನಿನ್ನ ದೇಹವನ್ನು 10 ಕಾಯಿಗಳಾಗಿ ಸುಟ್ಟುಬಿಡುತ್ತವೆ. ನೆನಪಿಟ್ಟುಕೋ ನೀಚ. ದೇವೇಂದ್ರ, ಸುಮ್ಮನೆ ನಮ್ಮನ್ನ ಬಿಟ್ಟು ಬಿಡು. ಸರ್ಕಾರದ ಕಟ್ಟಿ ಹಾಕಿದರೆ ಜೇನು ಮುಟ್ಟಿದಂತೆ, ಅದರಂತೆ ದುಷ್ಟನನ್ನು ನಡು ಬೀದಿಯಲ್ಲಿ ಹಾಕಿ ಓಡಾಡಿ ಮೆಟ್ಟಿನ ಸೇವೆ ಮಾಡಿ ಹಾಕಿ ಕೊಲ್ಲುತ್ತಾರೆ. ಸತ್ಯ ವಿನಾಶ ವಿಪರೀತ ಎಂಬಂತೆ ಇದು ನಿನಗೆ ಕಾಡಿದೆ. ಹಿಂದೆ ರಾಮಾಯಣದಲ್ಲಿ ಕೊನೆಗೆ ಶ್ರೀರಾಮಚಂದ್ರನ ಮರಣವೊಪ್ಪಿಸಿದ. ಅದರಂತೆ ನೀನನ್ನು ಶಿಲಾಗಿಯಲು ಒಬ್ಬ ಕಲಿ ನಿಮ್ಮ ಪೌರುಷದ ಸಟಾಕಿ ಬೇರೆ ಕಾಲ ನಡೆಯಲಾಗದು. ಸಾಕ್ಷಾತ್ ಪರಸ್ಪರೇ ಅವತರಿಸಿ ತಲೆಗೆ ಬಂದರು. ನಿಮ್ಮ ಎಲ್ಲ ನಿಮ್ಮ ಕಣ್ಣು ಮುಂದೆ ಎಲ್ಲೋ ಚಾಂಡಾಲ, ನೀನು ಕಲಿಸಿದ ಗುರಿ ನಿನ್ನ ದೇಹಕ್ಕೆ ಎದುರೇಟು. ಎಲ್ಲೋ ಸಾಯಲು ಬಂದ ಪ್ರಾಣಿಗಳೇ, ಮೊದಲು ಹಕ್ಕ ನಿಮ್ಮದು. ಭಾರತಿ ಹೆಣ್ಣು ಒಲಿದರೆ ನಾನಿ ಉಳಿದರೆ ಮರಿ ಅಂತ ತಪ್ಪುಪಟ್ಟೆಯಲ್ಲಮ್ಮ. ಆದರೆ ಇವರುಗಳನ್ನು ಹಿಡಿದು ಒಪ್ಪಿಸಲು ಸಿಐಡಿ ಇನ್ಸ್ಪೆಕ್ಟರ್ನನ್ನಾಗಿ ಮಾಡಿ ಕಳಿಸಿದರು. ಆದರೆ ನನಗೆ ಕಾನೂನು ತೆಗೆದುಕೊಂಡಿದ್ದು ಅಪರಾಧವಾಯಿತು. ಇಂಥ ದುಷ್ಟರು ಈ ಭೂಮಿ ಮೇಲೆ ಬರಲಿರಬಾರದು. ಅದಕ್ಕೆ ಇವರಿಗೆ ತಕ್ಕ ಶಿಕ್ಷೆಯನ್ನು ನಾನೇ ಕೊಡಿಸುತ್ತೇನೆ. ಇಂಥ ದುಷ್ಟರ ಮಾತು ಕೇಳಿ ಸಾಧ್ವಿ ಸೀತಾಳ ಹಾಗೂ ನನ್ನ ಭಾವನ ಮತ್ತು ಅಗ್ನಿ ಸಾಕ್ಷಿಯಾಗಿ ನನ್ನ ಕೊನೆಗೆ ತಾಳಿ ಕಟ್ಟಿದ ಅಶೋಕ ಇವರೆಲ್ಲರ ಸಂಸಾರವನ್ನು ಹಾಳು ಮಾಡುವ ಪಾಪಿ ನಾನು. ಬದುಕಿರಬಾರದು. ನನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇನ್ಸ್ಪೆಕ್ಟರ್, ಈ ಬಾಡಿಗಳನ್ನು ಪೋಸ್ಟ್ಮಾರ್ಟಮ್ ಮಾಡಿಸಿ ಕೋರ್ಟಿಗೆ ಸಬ್ಮಿಟ್ ಮಾಡಿ. ಎಸ್ ಸರ್. ಮತ್ತು ಧರ್ಮಣ್ಣನನ್ನು ಆಸ್ಪತ್ರೆಗೆ ಸೇರಿಸಿ ಗುಣಪಡಿಸಿ.
ಸೀತಾ ಧರ್ಮಣ್ಣನನ್ನು ಕರೆದು ಹಾಸ್ಪಿಟಲ್ ಹೋಗೋಣ. ನನ್ನಂತ ಸಾಧು ಶಾಪ ಕೊಟ್ಟು ಸುಟ್ಟು ಭಸ್ಮ ಆಗಿ ಆದರೆ ಮಾನವನ ಮೆದುಳಿನಲ್ಲಿ ಬುದ್ಧಿಯನ್ನು ತುಂಬಿಕೊಂಡು ಬಂದು ಈ ಮಂಗ ಮಾನವರಿಗೆ ಬುದ್ಧಿ ಹೇಳುವುದೇ ಮಾನವರನ್ನು ಹೇಳಿ ಏ ಮರಳಿ ಹೊಟ್ಟೆ ಬಿಟ್ಟಲ್ಲ ಬೇಗ ಬೇಗ ಬಾರಿ ಏನು ಗಂಟೆ ಅಯ್ಯೋ ಸಾಧುಗಳೇ ಶಂಭೋ ಶಂಕರ ಹರ 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 ಮಹಾಯೋಗ ಪಂಡಿತ ತಪಸ್ವಿ ಏ ರತ್ನ ಇಂಥವರು ನಮ್ಮ ದರ್ಶನ ಕೊಟ್ಟಲ್ಲ ನಮ್ಮ ಪುಣ್ಯ ಈ ಅಪ್ಪರ ಕಾಲಿಗೆ ಬಿದ್ದು ಪಾಪ ಕಳೆದುಕೊಳ್ಳೋಣ ಏನಂತೆ ಕಾಲಿ ಬೆಳೆ ಮುಖ ಏನು ಅಷ್ಟ ಸಂದರ್ಭದಲ್ಲಿ ಅಂದಂಗ ನೀವೇನು ಏನ್ ಗೊತ್ತೇನ್ರಿ ಬರುವಾಗ ಹೋಗುವಾಗ ನಡುವೆ ಹಂಗ ಮನುಷ್ಯನ ಜನ್ಮ ಬರೀ ಹೌದ್ರ ಈ ಮಾನವ ಈ ಭೂಮಿ ಮೇಲೆ ನೆಲೆಸಿ ಮತಗಳು ಕಳಿಸಿ ಕೊನೆಗೆ ಗಾಡಿ ಸೇರೋದು ಆದರೆ ಸಾಧುಗಳೇ ನಿಮ್ಮಂತರಿದ್ದರೆ ನೋಡಿ ಮಾನವರೇ ಕಲಿಕಾಲದ ಹಂತದಲ್ಲಿ ಹಲವಾರು ಶಿವಶರಣೆಯರ ಜೀವನವನ್ನು ಅರಿತು ಜೀವನಕ್ಕೆ ಮುಕ್ತಿ ಪಡೆದುಕೊಳ್ಳಿ ಸಾಧುಗಳೇ ನೀನು ನನ್ನ ಹೆಂಡತಿ ಕತ್ತಲ ಪ್ರಪಂಚದ ಬಗ್ಗೆ ತಿಳಿಸಿರಿ ಇಂದ ನಮ್ಮ ಜೀವನ ಪವಿತ್ರವಾದ ಇಂದಿನಿಂದ ನಮ್ಮ ಈ ಜೀವನ 3 ದಿನದ ಸಂತೆ ಈ ಸಂತೆಯೊಳಗೆ ಜೀವಿಸುವುದು ಈ ನಮ್ಮ ಜೀವನ ಯಾವ ಶಾಶ್ವತವಲ್ಲ ಯಾವುದೂ ಅಲ್ಲವಲ್ಲ ಎಲ್ಲದೂ ಪರಮಾತ್ಮ ಆ ಶಿವ ನಿಮಗೆ ಒಳ್ಳೆಯದು ಓಂ ನಮಃ ಶಿವಾಯ ಶಂಭೋ ಶಂಕರ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಚಲಮಯ್ಯಪ್ಪ ಸ್ವಾಮಿಯೇ ಚಲಮಯ್ಯಪ್ಪ ಸ್ವಾಮಿ ತಿಂದಕ ತೋಂ ಸ್ವಾಮಿ ತಿಂದಕ ಅಯ್ಯಪ್ಪ ತೋಂ ನೋಡಿ ಈ ಸ್ವಾಮಿಯ ಮಾತನ್ನು ನಂಬಿ ಸಾಕಿನ ಜೀವನ ಜಂಜಾಟ ಮಾಂಸ ಮುದ್ದೆಯ ಜೀವನವು ಭೋಗ ವಿಲಾಸದಲ್ಲಿ ನಡೆಯುವುದು
ಸಾಕಪ್ಪ ಅಣ್ಣಯ್ಯಗಳರ ಈ ಕಲಿಕಾಲದ ಅಂತ್ಯದ ಸಮಯದಲ್ಲಿ ಶಬರಿಗೆ ಬನ್ನಿರಿ, ನಿಮ್ಮ ಜೀವನವು ಪವಿತ್ರವಾಗುವುದು. ಸ್ವಾಮಿಯೇ ಸ್ವಾಮಿ ಕಂದಕತೋ ಅಯ್ಯಪ್ಪ ದಿಟ್ಟಕತೋ ಅಯ್ಯಪ್ಪ ದಿಟ್ಟಕತೋ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಅಶೋಕ್ ಅಶೋಕ್ ಹೌದು ಮಾವ, ನಾನೇ ಶಂಕರ. ನೋಡಿ ಧರ್ಮಣ್ಣನವರೇ, ಶಂಕರ ಸಾಯಲಿಲ್ಲ. ನಿನ್ನ ಮತ್ತು ಅಶೋಕನನ್ನು ಕಾಪಾಡಿ ಗುಣಮುಖರನ್ನಾಗಿ ಮಾಡಿದ ಇವರೇ ಸೇಡ್ ಶಂಕರ. ನೀರಿನಲ್ಲಿ ಬಿದ್ದಿದ್ದ ನನ್ನನ್ನು ಕಾಪಾಡಿ ನನ್ನ ಮಧ್ಯಂತರ ಪದವಿಯನ್ನು ಪೂರ್ಣಗೊಳಿಸಿ ನನ್ನನ್ನು ಸಿಐಡಿ ಇನ್ಸ್ಪೆಕ್ಟರ್ನನ್ನಾಗಿ ಮಾಡಿದ ಈ ಚಂದ್ರು ಈ ಊರಿಗೆ ಆ ದೇವೇಂದ್ರ ಮತ್ತು ಪ್ರಕಾಶನನ್ನು ಹಿಡಿಯಲು ಮಾರುವೇಷದಲ್ಲಿ ನಾನು ಬಂದೆ. ಆದರೆ ದೇವರ ಆಟದಲ್ಲಿ ಅವರು ಮರಣ ಹೊತ್ತಿದರು. ನನ್ನ ಕಣ್ಣನ್ನೇ ನಂಬೋದಕ್ಕೆ ನನಗಾಗ್ತಿಲ್ಲ. ನನ್ನ ಬದಲಾಗಿರುವುದನ್ನು ನೋಡಿ ನೋಡಿ ಹೇಳು ಮುತ್ತೈದೆಗೆ ಸುಂದರವಾಗಿರುವಂತಹ ಈ ಮಾಂಗಲ್ಯ ಮತ್ತು ಈ ಕುಂಕುಮವನ್ನು ತೆಗೆದು ಸಮಾಜ ನಿನ್ನ ಕೈಯಾರ ಈ ತಾಳಿಯನ್ನು ಈ ಕೆಟ್ಟ ಸಮಾಜದಲ್ಲಿ ವಿಧಿವೆ ಪಟ್ಟ ಕಟ್ಟಿಕೊಂಡು ಅನಾಹುತ ಕಷ್ಟಗಳನ್ನು ಅನುಭವಿಸಿ ನನ್ನ ಈ ಮಗುವನ್ನು ಮುಂದಾಗಿ ಬೆಳೆಸಿದ ನಿನ್ನ ಸಾಹಸ ದೈವ ಲೀಲೆಯನ್ನು ಅದರಂತೆ ತನ್ನ ಬಾಳನಲ್ಲಿ ಸಂತೋಷ ದೋಷಗಳೆಲ್ಲ ಅದಕ್ಕೆಲ್ಲ ಆದರಿಸಲೇ ಕಾರಣ. ಹೌದು ಎಲ್ಲರನ್ನ ಒಟ್ಟುಗೂಡಿಸಿ ಈ ಚಂದ್ರು ನಮಗೆ ಒಳ್ಳೆ ಮಾಡಿದ. ಹೊಗಳಿಕೆ ಸಾಕು ಶಂಕರ್. ನಿಜ ಇದು ಮಾನವತೆಯ ಕರ್ತವ್ಯ. ಸಂಕಷ್ಟ ಸಮಯದಲ್ಲಿದ್ದಾಗ ಕಾಪಾಡಿದವನೇ ನಿಜವಾದ ಬಂಧು, ನಿಜವಾದ ಸ್ನೇಹಿತ. ಇದುವರೆಗೆ ಈ ಸಮಾಜದಲ್ಲಿ ದುಷ್ಟರೆಸರಿನ ಸಂಕಟವನ್ನು ಧೈರ್ಯ ಎದುರಿಸಿ ಈ ಧರ್ಮದ ಕೀರ್ತಿ ತಂದಳು. ಕುಡುಕನೊಂದಿಗೆ ತಾಳಿ ಕಟ್ಟಿಕೊಂಡು
ಮುದುಕನ ತಾಳಿಗೆ ಸಾಕು ತಂಗಿಯ ಸಂಕಟಕ್ಕೆ ಮುಟ್ಟಿದರಿ ಇದೇ ಸಂತೋಷದಲ್ಲಿ ಶ್ರೀ ಶ್ರೀ ಸರ್ವೇಶ್ವರನ ಮೈಯನ್ನು ಸಮರ್ಪಿಸಿ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ ಜಗದೀನೋಜನ ಭಾರತಂಧುರ ಕಲಿ ಬಲ ಹರ ಬಲ ದಿಗಂಬರ ನೆಲೆಗೊಳ್ಳುವ ತೆರದಿ ಸಂಸಾರವ ನಿನ್ನ ಬಕುಟರ ಬಾಲಚಂದ್ರಧರ ಅನುಸೂರ ಸುಕುಮಾರ ಮಾರ ಹರ ಮಹಿಮಾ ಪಾರ ಜಯ ಜಯ ಗುರುವರ ಜಯ ಜಯ ಗುರುವರ ಜಯ ಜಯ ಗುರುವರ ಕರುಣ ಸಾಗರ